ಬಾವಿಯಲ್ಲಿ ಚಂದ್ರಮ ಕಥೆ. ಒಂದು ಸಣ್ಣ ಹಳ್ಳಿಯಲ್ಲಿ ಹಸಿರಿನಿಂದ ಕೂಡಿದ ತಂಗಾಳಿಯ ತಾಕಲಾಟದಲ್ಲಿ ತೇಲುವ ಒಂದು ಗುಡ್ಡದ ಮೇಲೆ ಒಂದು ಚಿಕ್ಕ ಕೊಳವೆ ಬಾವಿಯಿತ್ತು. ಈ ಬಾವಿಯ ನೀರು ಎಷ್ಟು ಶುದ್ಧವಾಗಿತ್ತೆಂದರೆ ರಾತ್ರಿಯಲ್ಲಿ ಚಂದ್ರನ ಬೆಳಕು ಆ ನೀರಿನಲ್ಲಿ ಪ್ರತಿಫಲಿಸಿ ಚಂದ್ರನೇ ಬಾವಿಯೊಳಗೆ ಇಳಿದಿರುವಂತೆ ಕಾಣುತ್ತಿತ್ತು. ಹಳ್ಳಿಯ ಜನ ಈ ಬಾವಿಯನ್ನು ಚಂದ್ರನ ಬಾವಿ ಎಂದೇ ಕರೆಯುತ್ತಿದ್ದರು. ಈ ಕಥೆಯ ನಾಯಕ ರಾಮು ಎಂಬ ಒಬ್ಬ ಚಿಕ್ಕ ಹುಡುಗ. ರಾಮು ತನ್ನ ತಾಯಿಯೊಂದಿಗೆ ಆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಅವನಿಗೆ ಈ ಬಾವಿಯ ಬಗ್ಗೆ ಒಂದು ಕುತೂಹಲವಿತ್ತು, ಏಕೆಂದರೆ ಹಿರಿಯರು ಯಾವಾಗಲೂ ಹೇಳುತ್ತಿದ್ದರು, ಬಾವಿಯಲ್ಲಿ ಚಂದ್ರ ಇದ್ದಾನೆ, ಆದರೆ ಅವನನ್ನು ಯಾರೂ ತಗೊಂಬಂಗಿಲ್ವಿ. ಒಂದು ರಾತ್ರಿ ಪೌರ್ಣಮಿಯ ಚಂದ್ರನ ಬೆಳಕು ಆಕಾಶದಲ್ಲಿ ಮಿನುಗುತ್ತಿತ್ತು. ರಾಮು ತನ್ನ ತಾಯಿಯೊಂದಿಗೆ ಬಾವಿಯ ಬಳಿ ಬಂದ. ತಾಯಿ ನೀರಿಗಾಗಿ ಬಾವಿಯ ಕಡೆಗೆ ಒಡಗಿದಾಗ ರಾಮು ಬಾವಿಯ ಒಳಗೆ ಒಡಗಿ ನೋಡಿದ. ಅಲ್ಲಿ ನೀರಿನ ಮೇಲೆ ಚಂದ್ರನ ಚಿತ್ರ ತೇಲಾಡುತ್ತಿತ್ತು. ಅಮ್ಮ, ಚಂದ್ರ ಇಲ್ಲೇ ಇದ್ದಾನಲ್ಲ, ನಾನು ತಗೊಂಗೊಂಗಿನಿ ಎಂದ ರಾಮು. ತಾಯಿ ನಕ್ಕು, ಅಯ್ಯೋ ರಾಮು, ಚಂದ್ರ ಆಕಾಶದಲ್ಲಿದ್ದಾನೆ, ಇದು ಕೇವಲ ಅವನ ಬಿಂಬ, ಯಾರೂ ಚಂದ್ರನನ್ನು ತಗೊಂಗೊಂಗೋಕೆ ಆಗೋಲ್ಲ. ಆದರೆ ರಾಮುಗೆ ಈ ಮಾತು ಒಪ್ಪಿಗೆಯಾಗಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ಆಸೆ, ಚಂದ್ರನನ್ನು ತಗೊಂಗೊಂಗುವುದು. ಮರುದಿನ ರಾತ್ರಿ ಎಲ್ಲರೂ ಮಲಗಿದಾಗ ರಾಮು ತನ್ನ ಚಿಕ್ಕ ಕೈಯಲ್ಲಿ ಒಂದು ಕೊಡವನ್ನು ತೆಗೆದುಕೊಂಡು ಬಾವಿಯ ಬಳಿಗೆ ಓಡಿದ. ಅವನಿಗೆ ತಿಳಿದಿತ್ತು, ತಾಯಿ ಹೇಳಿದ್ದು ಸತ್ಯವಿರಬಹುದು, ಆದರೆ ಒಮ್ಮೆಯಾದರೂ ಚಂದ್ರನನ್ನು ತಾಕಬೇಕೆಂಬ ಕನಸು ಅವನನ್ನು ಕಾಡಿತ್ತು. ಬಾವಿಯ ಒಳಗೆ ಒಡಗಿದಾಗ ಚಂದ್ರನ ಬಿಂಬ ಇನ್ನೂ ಜೋರಾಗಿ ಕಾಣಿಸಿತು. ರಾಮು ಕೊಡವನ್ನು ನೀರಿನೊಳಗೆ ಇಳಿಸಿದ. ಆದರೆ ಕೊಡವು ತಾಕಿದ ತಕ್ಷಣ ಚಂದ್ರನ ಬಿಂಬ ಚೆದುರಿ ಹೋಯಿತು. ನೀರಿನಲ್ಲಿ ತೆರೆಗಳಾಡಿದವು, ಚಂದ್ರನ ಬೆಳಕು ಒಡೆದಾಡಿತು. ರಾಮುಗೆ ಗಾಬರಿಯಾಯಿತು. ನಾನು ಚಂದ್ರನನ್ನು ಒಡೆದಾಡಿಬಿಟ್ಟೆನೋ ಎಂದು ಭಾವಿಸಿದ. ಅವನ ಕಣ್ಣುಗಳು ತುಂಬಿ ಬಂದವು. ತಾಯಿಯ ಮಾತು ನೆನಪಾಯಿತು, ಆದರೆ ಚಂದ್ರನನ್ನು ತಾಕುವ ಆಸೆ ಇನ್ನೂ ಜೀವಂತವಾಗಿತ್ತು. ಆಗ ಹಳ್ಳಿಯ ಹಿರಿಯರಾದ ಶಾಮಣ್ಣ ಒಡಗಿ ಬಂದರು. ಅವರು ರಾಮುವಿನ ಗಾಬರಿಯನ್ನು ಗಮನಿಸಿ, ಏನಾಯಿತು ರಾಮು ಎಂದು ಕೇಳಿದರು. ರಾಮು ತನ್ನ ತಪ್ಪನ್ನು ವಿವರಿಸಿದ. ಶಾಮಣ್ಣನಕ್ಕೂ, ಮಗು, ಚಂದ್ರ ಆಕಾಶದಲ್ಲಿದ್ದಾನೆ, ಇಲ್ಲಿ ನೀರಿನಲ್ಲಿ ಕಾಣುವುದು ಕೇವಲ ಅವನ ನೆರಳು. ಆದರೆ ನಿನ್ನ ಕನಸು, ಆ ಉತ್ಸಾಹ, ಇವು ಚಂದ್ರನಿಗಿಂತಲೂ ದೊಡ್ಡವು. ಆ ಆಸೆಯನ್ನು ಇಟ್ಟುಕೋ, ಒಂದು ದಿನ ನೀನು ಚಂದ್ರನನ್ನು ತಾಕಬಹುದು. ಶಾಮಣ್ಣನ ಮಾತು ರಾಮುವಿನ ಮನಸ್ಸಿಗೆ ಧೈರ್ಯ ತುಂಬಿತು. ಅವನು ಆಕಾಶದ ಕಡೆಗೆ ನೋಡಿದ. ಚಂದ್ರ ಇನ್ನೂ ಅಲ್ಲಿ ತನ್ನ ಸೊಗಸಿನ ಬೆಳಕಿನಲ್ಲಿ ಮಿನುಗುತ್ತಿದ್ದ. ರಾಮುಗೆ ಒಂದು ಗೊತ್ತಾಯಿತು, ಕೆಲವೊಮ್ಮೆ ಕನಸುಗಳು ನಿಜವಾಗಿರದಿರಬಹುದು, ಆದರೆ ಅವು ನಮ್ಮನ್ನು ದೊಡ್ಡದಾಗಿ ಯೋಚಿಸುವಂತೆ ಮಾಡುತ್ತವೆ. ಕಾಲ ಕಳೆದಂತೆ ರಾಮು ಓದಿನಲ್ಲಿ ಶ್ರಮಿಸಿದ. ಶಾಮಣ್ಣನ ಮಾತುಗಳು ಅವನನ್ನು ಸ್ಫೂರ್ತಿಗೊಳಿಸಿದವು. ವರ್ಷಗಳ ನಂತರ ರಾಮು ಒಬ್ಬ ಖಗೋಳ ವಿಜ್ಞಾನಿಯಾದ. ಚಂದ್ರನ ಬಗ್ಗೆ ತಿಳಿಯುವ, ಅದರ ರಹಸ್ಯಗಳನ್ನು ಬಿಡಿಸುವ ಕೆಲಸದಲ್ಲಿ ತೊಡಗಿದ. ಒಂದು ದಿನ ಒಂದು ದೊಡ್ಡ ಟೆಲಿಸ್ಕೋಪ್ನ ಮೂಲಕ ಚಂದ್ರನನ್ನು ಗಮನಿಸುತ್ತಿದ್ದಾಗ ರಾಮುಗೆ ಆ ಚಿಕ್ಕ ಹುಡುಗನ ದಿನಗಳು ನೆನಪಾದವು. ನಾನು ಚಂದ್ರನನ್ನು ತಾಕಿಲ್ಲ, ಆದರೆ ಇವತ್ತು ಅವನ ಜೊತೆ ಮಾತಾಡುತ್ತಿದ್ದೇನೆ ಎಂದು ತನ್ನೊಳಗೆ ನಕ್ಕ. ನೀತಿ, ಕನಸುಗಳು ಎಷ್ಟೇ ದೊಡ್ಡದಾಗಿರಲಿ ಅವು ನಮಗೆ ದಾರಿ ತೋರಿಸುತ್ತವೆ. ಚಂದ್ರನನ್ನು ತಾಕಲು ಸಾಧ್ಯವಿಲ್ಲದಿದ್ದರೂ ಆ ಕನಸು ರಾಮುವಿನ ಜೀವನವನ್ನು ಬೆಳಗಿತು.